ಹಾಯ್ ಗಾಯ್ಸ್, ಮಾರ್ಕ್ ಹಾಗೂ 45 ಈ ಎರಡೂ ಸಿನಿಮಾಗಳು ಚಿತ್ರಮಂದಿರಗಳಲ್ಲಿ ಬ್ಲಾಕ್ ಬಸ್ಟರ್ ಆಗಲಿ ಎಂದು ಹೇಳುತ್ತಾ ಬನ್ನಿ. ಈ ವಾರ ಸಾಕಷ್ಟು ಅಪ್ಡೇಟ್ಗಳು ಇದೆ, ನೋಡ್ಕೊಂಡು ಬರೋಣ. ಸಿನಿಮಾ ಕತೆ ನನ್ನ ಜೊತೆಗೆ ಸ್ವಾಗತ. ನಾವು ಮಾಡೋ ಕಂಟೆಂಟ್ಗಳು ನಿಮಗೆ ಇಷ್ಟವಾದರೆ ಮಾತ್ರ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನ್ಯೂ ಅನೌನ್ಸ್ಮೆಂಟ್: ಹಿಂದಿ ಹಾಗೂ ಮಲಯಾಳಂನ ದೃಶ್ಯಂ 3 ಸಿನಿಮಾದ ಅನೌನ್ಸ್ಮೆಂಟ್ ಆಗಿದೆ. ಹಿಂದಿಯಲ್ಲಿ ಅಕ್ಟೋಬರ್ 2, 2026ರಂದು ರಿಲೀಸ್ ಆಗಲಿದೆ. ಮಲಯಾಳಂನಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು 2026ರಲ್ಲಿ ಬಿಡುಗಡೆ ಆಗಲಿದೆ. ನ್ಯೂ ಅಪ್ಡೇಟ್: ಅಧ್ಯಕ್ಷ ರಾಬರ್ಟ್ ಕಾರ್ಟೇರಾ ಡೆವಿಲ್ ಸಿನಿಮಾಕ್ಕೆ ಕ್ಯಾಮರಾಮನ್ ಆಗಿದ್ದ ಸುಧಾಕರ್ ಎಸ್ ರಾಜ್ ಈ ಸಿನಿಮಾದ ಮೂಲಕ ನಿರ್ದೇಶನಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದು, ಚಿಕ್ಕಣ್ಣ ನಾಯಕ ನಟನಾಗಿರುವ ಜೋಡೆತ್ತು ಸಿನಿಮಾಕ್ಕೆ ನಿರ್ದೇಶನ ಮಾಡುತ್ತಿದ್ದಾರೆ. ಇಡೀ ಸಿನಿಮಾ ಗ್ರಾಮೀಣ ಸೊಗಡನ್ನು ತೋರಿಸುವ ಸಲುವಾಗಿ ಒಂದು ಗ್ರಾಮವನ್ನೇ ಸೆಟ್ನಲ್ಲಿ ನಿರ್ಮಿಸುತ್ತಿದ್ದೇ ಜೋಡೆತ್ತು ತಂಡ. ಇದಕ್ಕಾಗಿ ಚಿಕ್ಕಮಗಳೂರಿನಲ್ಲಿ ಬಹುದೊಡ್ಡ ಸೆಟ್ ಹಾಕಲಾಗಿದೆ. ಜನವರಿ 5ರಿಂದ ಶೂಟಿಂಗ್ ಶುರುವಾಗಲಿದೆ. ಚಿಕ್ಕಣ್ಣ ಒಂದು ಸಂದರ್ಶನದಲ್ಲಿ, ಸಿನಿಮಾದ ಕತೆ 80ರ ದಶಕದ ಕಾಲಘಟ್ಟದಲ್ಲಿ ನಡೆಯುತ್ತಿದೆ. ಇದು ನನ್ನ ಕೆರಿಯರ್ನಲ್ಲೇ ದೊಡ್ಡ ಬಜೆಟ್ನ ಸಿನಿಮಾ. ಹಳ್ಳಿಯಲ್ಲಿ ಶುರುವಾಗಿದ್ದು ಹಳ್ಳಿಯಲ್ಲೇ ಮುಗಿಯುವ ಸಿನಿಮಾ. ಫ್ಯಾಮಿಲಿ ಸೆಂಟಿಮೆಂಟ್, ಕಾಮಿಡಿ, ಆಕ್ಷನ್ ಎಲ್ಲ ಅಂಶಗಳು ಕೂಡಿರುವ ಸಿನಿಮಾವಿದ್ದು ಎಂದು ಹೇಳಿಕೊಂಡಿದ್ದಾರೆ. ಚಿತ್ರಕ್ಕೆ ವಿ ಹರಿಕೃಷ್ಣ ಸಂಗೀತ ಇದ್ದು, ಚಿತ್ರದಲ್ಲಿ 5 ಹಾಡುಗಳಿವೆ ಎಂದು ಅಂದುಕೊಂಡಂತೆ ಎಲ್ಲ. ಆದರೆ 2026ರಲ್ಲಿ ಸಿನಿಮಾ ತೆರೆ ಕಾಣಲಿದೆ. ಅಪ್ಡೇಟ್ 2: ಸುದೀಪ್ ಅಭಿನಯದ ಮಾರ್ಕ್ ಚಿತ್ರಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತಿದ್ದು, ನಟಿ ದೀಪ್ಶಿಕಾ ಅವರು ಕರ್ನಾಟಕದ ಜನತೆಗೆ ಹಾಗೂ ಮಾರ್ಕ್ ಸಿನಿಮಾದ ಚಿತ್ರತಂಡಕ್ಕೆ ನೀವೆಲ್ಲರೂ ಥಿಯೇಟರ್ಗಳಲ್ಲಿ ಮಾರ್ಕ್ ಚಿತ್ರವನ್ನು ವೀಕ್ಷಿಸಿ ಮೆಚ್ಚಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಪದಗಳನ್ನು ಮೀರಿ ನನ್ನ ಹೃದಯ ತುಂಬಿದೆ. ಚಿತ್ರವನ್ನು ವೀಕ್ಷಿಸಿದ ಮತ್ತು ಪ್ರೀತಿಯನ್ನು ತೋರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಎಂದು ತನ್ನ ಎಕ್ಸ್ ಖಾತೆಯಲ್ಲಿ ಹೇಳಿಕೊಂಡಿದ್ದಾರೆ. ಅಪ್ಡೇಟ್ 3: ಸಿನಿಮಾದ ಬಜೆಟ್ ವಿಷಯ ಅಂತ ಬಂದರೆ, ನಮ್ಮ ದೇಶದಲ್ಲಿ ಅತ್ಯಂತ ದುಬಾರಿ ಬಜೆಟ್ ನ ಸಿನಿಮಾ ಎಂದರೆ ಅದು ರಾಮಾಯಣ ಹಾಗೂ ವಾರಣಾಸಿ. ರಾಮಾಯಣ ಸಿನಿಮಾದ 2 ಪಾರ್ಟ್ಗಳು ಸೇರಿ 4,000 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದರೆ, ಇತ್ತ ವಾರಣಾಸಿ ಸಿನಿಮಾದ ಬಜೆಟ್ 1,300 ಕೋಟಿಗೂ ಅಧಿಕ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿದೆ ಎಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಈ ಎರಡೂ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗುತ್ತಂತೂ ಪಕ್ಕ. ಜೂನಿಯರ್ NTR ಅವರ ಬಾಲಿವುಡ್ನ ಮೊದಲ ಸಿನಿಮಾವಾದ ವಾರ್ 2 ಬಾಕ್ಸ್ ಆಫೀಸ್ನಲ್ಲಿ ಫ್ಲಾಪ್ ಆಗಿತ್ತು. ಆದರೆ ಈಗ ಕೇಳಿ ಬರುತ್ತಿರುವ ಸುದ್ದಿಗಳ ಪ್ರಕಾರ ಯಶ್ ರಾಜ್ ಫಿಲ್ಮ್ಸ್ನ ಸ್ಪೈ ಯೂನಿವರ್ಸ್ನ ಪಠಾಣ್ 2 ಸಿನಿಮಾದಲ್ಲಿ ಜೂನಿಯರ್ NTR ಅವರು ಮತ್ತೊಮ್ಮೆ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಅಪ್ಡೇಟ್ 5: ಟೀಸರ್ ಅಂಡ್ ಟ್ರೇಲರ್. ರಶ್ಮಿಕಾ ಮಂದಣ್ಣ ಲೀಡ್ ರೋಲ್ನಲ್ಲಿ ಕಾಣಿಸಿಕೊಂಡಿರುವ ಮೈಸಾ ಸಿನಿಮಾ ಗ್ಲಿಮ್ಸ್ ಟೀಸರ್ ರಿಲೀಸ್ ಆಗಿದೆ. ಈ ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ತುಂಬಾ ಗಂಭೀರ, ಕೋಪಭರಿತ ಮತ್ತು ತೀವ್ರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಕತೆ ಬಂದು ಹೋರಾಟ, ಪ್ರತೀಕಾರ ಮತ್ತು ಬದುಕು ಉಳಿಸಿಕೊಂಡಂತ ಹೋರಾಟ ಇವುಗಳ ಸುತ್ತ ತಿರುಗುತ್ತಿರುತ್ತದೆ ಎಂದು ಭಾವನೆ ಕೊಡುತ್ತದೆ. ವಿಜಯ್ ದೇವರಕೊಂಡ ನಟನೆಯ ರೌಡಿ ಜನಾರ್ದನ ಚಿತ್ರದ ಗ್ಲಿಮ್ಸ್ ರಿಲೀಸ್ ಆಗಿದೆ. ಗ್ಲಿಮ್ಸ್ನಲ್ಲಿ ವಿಜಯ್ ದೇವರಕೊಂಡ ಹೊಸ ರಾ ಬ್ಲಡ್ ಶಾಕೆಡ್ ಇಂಟೆನ್ಸ್ ಅವತಾರ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ವಿಜಯ್ ದೇವರಕೊಂಡ ಜೊತೆಗೆ ಕೀರ್ತಿ ಸುರೇಶ್ ಹೀರೋಯಿನ್ ಆಗಿ ಇದ್ದಾರೆ. ಈ ಚಿತ್ರಕ್ಕೆ ರವಿ ಕಿರಣ್ ಕೋಳ್ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ದಿಲ್ ರಾಜು ಅವರು ನಿರ್ಮಾಣ ಮಾಡುತ್ತಿದ್ದಾರೆ. ಸಿನಿಮಾ ಡಿಸೆಂಬರ್ 2026ರಲ್ಲಿ ರಿಲೀಸ್ ಆಗಲಿದೆ. ಒನ್ಲೈನರ್ ಅಪ್ಡೇಟ್: ಧ್ರುವ ಸರ್ಜಾ ನಟನೆಯ ಕಿಡಿ ಸಿನಿಮಾವು 30 ಏಪ್ರಿಲ್ 2026ರಂದು ಸಿನಿಮಾ ರಿಲೀಸ್ ಆಗಲಿದೆ. 3 ವರ್ಷದಿಂದ ಸಿನಿಮಾ ಮಾಡ್ತಾನೆ ಇದ್ದಾರೆ. ಈಗ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ವೇಟ್ ಮಾಡಿ ಫ್ಯಾನ್ಸ್ ತಲೆಯಲ್ಲಿ ಇರೋ ಕೂದೆಲ್ಲ ಹಣ್ಣಾಯಿತು ಅನ್ಸುತ್ತೆ. ಇರ್ಲಿ ಬಿಡಿ, ಸಿನಿಮಾ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಏನ್ ಗುರು, ದುರಂಧರ್ ಸಿನಿಮಾ 20 ದಿನಕ್ಕೆ 1,000 ಕೋಟಿ ರೂಪಾಯಿ ಕ್ಲಬ್ ಸೇರಿದೆ ಅಂತ ಇದ್ದಾರೆ. ಅದು ಬಾಲಿವುಡ್ ಅಂದ್ರೆ ಹಿಂದಿ ಭಾಷೆಯಲ್ಲಿ ಮಾತ್ರ ಬಿಡುಗಡೆಯಾಗಿದ್ದು. ಆದ್ರೆ ಗುರು, ಯಾಕೋ ಡೌಟ್, ಯಾರಾದ್ರೂ ಡೈರೆಕ್ಟರ್ ಕಾಲ್ ಮಾಡಿ ಕೇಳಿ ಅಲ್ಲ. ಮಾರ್ಕ್ ಸಿನಿಮಾದ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ಜಿಯೋ ಹಾಟ್ಸ್ಟಾರ್ ಆಗಿದೆ. 1 ತಿಂಗಳ ನಂತರ ಜಿಯೋ ಹಾಟ್ಸ್ಟಾರ್ನಲ್ಲಿ ಮಾರ್ಕ್ ಸಿನಿಮಾವು ಸ್ಟ್ರೀಮ್ ಆಗಲಿದೆ. ದುರಂಧರ್ ಸಿನಿಮಾದ ಮುಂದುವರಿದ ಭಾಗವಾಗಿ ದುರಂಧರ್ ಪಾರ್ಟ್ ಚಿತ್ರವು 19 ಮಾರ್ಚ್ 2026ರಂದು ರಿಲೀಸ್ ಮಾಡಲಿದ್ದಾರೆ. ಇದು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಲಿದ್ದಾರೆ. ಈ ವಾರ ರಿಲೀಸ್ ಆಗುತ್ತಿರುವ ಸಿನಿಮಾಗಳು ಹಿಂದಿಯಲ್ಲಿ 21, ಕನ್ನಡದಲ್ಲಿ ತೀರ್ಥರು ತಂದೆಯವರಿಗೆ.
ಇದು ಈ ವಾರದ ಸಿನಿಮಾ ಅಪ್ಡೇಟ್. ಥ್ಯಾಂಕ್ ಯು. ಬಾಯ್.